ದಂಟಿನ ಸೊಪ್ಪು ತಿನ್ನೋದು ಒಳ್ಳೇದಾ? ನೀವು ಸ್ಲೀಪಿಂಗ್ ಪೊಸಿಷನ್ಸ್ ಚೇಂಜ್ ಮಾಡಿದವಾಗ ಬೀಟಾ HCG ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ. ಆ ಬ್ಲಡ್ ಟೆಸ್ಟ್ ನ ಮಾಡಿಸಿದ್ರೆ ಫಸ್ಟ್ ಬೇಬಿನ ಇದು ಆರ್ ಸೆಕೆಂಡ್ ಬೇಬಿನ ಅಂತ ಕೇಳಿದಿರಾ. ನನಗೆ 35 ಇಯರ್ಸ್ ಮ್ಯಾಮ್ ಬೇಬಿ ಆಗುತ್ತಾ ಅಂತ ಕೇಳಿದ್ದಾರೆ ಯಾರೋ. ಒನ್ಸ್ ಆಲ್ಟರ್ನೇಟಿವ್ ಡೇಸ್ ಬ್ರೌನ್ ಸ್ಪಾಟಿಂಗ್ ಆಗ್ತಾ ಇದೆ. ನಾನು ಕೂಡ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡಿದ್ವಿ. ಎಷ್ಟು ದಿನ ಸ್ಪಾಟಿಂಗ್ ಆಗ್ತಾ ಇತ್ತು? ಎಷ್ಟು ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆನೆ ಮಾಡಬೇಕು ಕಂಟಿನ್ಯೂಸ್ ಆಗಿ 11 ಡೇಸ್ ಆರ್ ಆಲ್ಟರ್ನೇಟಿವ್ ಡೇಸ್. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರತ್ತೆ ಏನಪ್ಪ ಇವತ್ತಿನ ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವಿಡಿಯೋ ಬಂದು Q&A ಸೆಷನ್ ಮಾಡೋಣ ಅಂತ. ಸೊ ನೀವೆಲ್ಲರೂ ನನಗೆ ಕೆಲವೊಂದು ಕ್ವಶನ್ಸ್ನ ಕೇಳಿದ್ದೀರಾ. ಕೆಲವೊಂದು ಕ್ವಶನ್ಸ್ನ ಕೇಳಿರೋದಕ್ಕೆ ನನಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟ್ ಆಗಿ. ಸೊ ನಿಮ್ಮ ಏನೆಲ್ಲ ಕ್ವಶನ್ಸ್ ನನಗೆ ಕೇಳಿದ್ರೋ ಅದಕ್ಕೆ Q&A ಸೆಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಡಿಲೇ ಆಯಿತು. ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅನ್ಕೋತಾ ಇದ್ದೆ. ಬಟ್ ಕಾರಣಾಂತರಗಳಿಂದ ಅಥವಾ ಟಯರ್ಡ್ ಆಗ್ತಿತ್ತು ಅಥವಾ ಟೈಮ್ ಇರಲಿಲ್ಲ. ಆಫೀಸ್ ವರ್ಕು ಮಾಡ್ಕೋಬೇಕು, ಇದು ಮಾಡಬೇಕು, ಆ್ಯಂಡ್ ತುಂಬ ಸುಸ್ತು ಅನಿಸ್ತಾ ಇರುತ್ತೆ ಕೆಲವೊಂದ್ಸತಿ. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಬೇರೆ ವಿಡಿಯೋಗಳನ್ನು ಎಡಿಟ್ ಮಾಡಬೇಕಾಗಿತ್ತು, ಪೋಸ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಡಿಲೇ ಆಯಿತು. ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವಾಗ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಕ್ವಶನ್ಸ್ ನನ್ನ ಹತ್ರ ಇದೆ. ಸೊ ಕ್ವಶನ್ಸ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನೆಲ್ಲ ಕ್ವಶನ್ಸ್ ಕೇಳಿದ್ದೀರಾ ಆ್ಯಂಡ್ ಅದಕ್ಕೆ ಉತ್ತರ ನನ್ನಿಂದ ನಿಮಗೆ ಇದರಲ್ಲಿ ಸಿಗತ್ತೆ. ಮೊದಲನೇ ಕ್ವಶನ್, ಹಾಯ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ದ ಸಿಂಪ್ಟಮ್ಸ್ ಆ್ಯಂಡ್ ಯುವರ್ ಪೀರಿಯಡ್ ಸೈಕಲ್ ಪ್ಲೀಸ್. ಹೌ ವಾಸ್ ಯುವರ್ ಡಿಸ್ಚಾರ್ಜ್? ಡಿಡ್ ಯು ಹ್ಯಾವ್ ಎನಿಥಿಂಗ್? ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಸಿಂಪ್ಟಮ್ಸ್ ಏನೇನಿತ್ತು, ನಿಮ್ಮ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನೇನಿತ್ತು, ಮತ್ತೆ ಪೀರಿಯಡ್ ಸೈಕಲ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ನನ್ನ ಪೀರಿಯಡ್ ಸೈಕಲ್ ನಾನು ಆಲ್ರೆಡಿ ತಿಳಿಸಿದ್ದೀನಿ. ನನ್ನ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕೆಲವೊಂದು ವಿಡಿಯೋ ಲಿಂಕ್ಸ್ನ. ಆ ವಿಡಿಯೋ ಪ್ರೆಗ್ನೆನ್ಸಿ ಸೀರೀಸ್ದು ಆ ವಿಡಿಯೋ ಲಿಂಕ್ಸ್ಗೆ ನೀವು ಹೋದರೆ ನೀವು ಆಲ್ಮೋಸ್ಟ್ ನಾನು ಏನೇ ಆನ್ಸರ್ ಮಾಡ್ತಿದ್ದೀನಿ ಈ ಕ್ವಶನಲ್ಲಿ, ಆ ಆನ್ಸರ್ಸ್ ನಿಮಗೆ ಆ ವಿಡಿಯೋದಲ್ಲಿ ಸಿಗತ್ತೆ. ಸೊ ಫಸ್ಟೇ ನಾನು ಹೇಳಿದ್ದೀನಿ ನನ್ನ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇತ್ತು. ಅದು ಒಂದು ಆನ್ಸರ್ ಅನ್ಸುತ್ತೆ. ಇನ್ನೊಂದು ಸಿಂಪ್ಟಮ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ. ನನಗೆ ವೈಟ್ ಡಿಸ್ಚಾರ್ಜ್ ಆ ಥರ ಏನೂ ಕಾಣಿಸ್ಲಿಲ್ಲ. ಆ್ಯಂಡ್ ಸ್ಪಾಟಿಂಗ್ ಇತ್ತು, ನಾಸಿಯಾ ಥರ ಫೀಲ್ ಇತ್ತು ಸ್ವಲ್ಪ. ಆ್ಯಂಡ್ ಏನು ತಿನ್ನಕ್ಕೆ ಅನಿಸ್ತಿರ್ಲಿಲ್ಲ, ಏನು ಬೇಡ ಅನಿಸ್ತಿತ್ತು. ಅದು ನನ್ನ ಸಿಂಪ್ಟಮ್. ಸಿಸ್, ನಿಮಗೆ ಪೀರಿಯಡ್ ಮಿಸ್ ಆಗಿ ಎಷ್ಟು ದಿನಕ್ಕೆ ಸಿಂಪ್ಟಮ್ಸ್ ಇದ್ದಿದ್ದು? ವಾಮಿಟಿಂಗ್ ಮತ್ತು ವೈಟ್ ಡಿಸ್ಚಾರ್ಜ್, ಬ್ರೆಸ್ಟ್ ಪೇನ್ ಏನೂ ಇರಲಿಲ್ವಾ? ಪೀರಿಯಡ್ ಮಿಸ್ ಆಗಿ ಎಷ್ಟು ದಿನಕ್ಕೆ ಚೆಕ್ ಮಾಡಿದ್ರಿ ಹೇಳಿ. ಸೊ ಅದು ಯೂರಿನ್ ಇನ್ಫೆಕ್ಷನ್ ಹಾಗೆ ಹಿಂಗೆ ಅಂತ ಅನಿಸ್ತು. ಆ್ಯಂಡ್ ನನಗೇನು ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಕಾನ್ಷಿಯಸ್ ಇರಲಿಲ್ಲ, ನಾನು ಪೀರಿಯಡ್ ಮಿಸ್ ಆಗೋದ್ರಿಂದ ನನ್ನ ಪ್ರೆಗ್ನೆನ್ಸಿ ಇರ್ಬೋದು ಅಂತ. ಯೂರಿನ್ ಇನ್ಫೆಕ್ಷನ್ ಆ ಥರ ಎಲ್ಲ ಇತ್ತು. ಯೂರಿನ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ಎಲ್ಲ ತಗೋತಿದ್ದೆ. ಹಾಗೆ ಮೇ ಬಿ 3 to 5 days ಆರ್ 1 ವೀಕೇ ಆಗಿತ್ತು ಅನಿಸುತ್ತೆ. ನಾವು ಯೂರಿನ್ ಇನ್ಫೆಕ್ಷನ್ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಚೆಕ್ ಮಾಡಿದ್ದು. ನನಗೆ ಇದ್ರ ಸಿಂಪ್ಟಮ್ಸು ಗೊತ್ತಾಗ್ಲಿಲ್ಲ, ನಾನು ಚೆಕ್ಕು ಮಾಡಲಿಲ್ಲ. ಇದು ಫಸ್ಟ್ ಬೇಬಿನ? ಹೌದು, ಫಸ್ಟ್ ಬೇಬಿ. ಡಿಡ್ ಯು ಹ್ಯಾವ್ ಎನಿ ಸಿಂಪ್ಟಮ್ಸ್ ಬಿಫೋರ್ ಪೀರಿಯಡ್ ಡೇಟ್? ನಾನೇನು ನೋಟಿಸ್ ಮಾಡಲಿಲ್ಲ, ಬಿಕಾಸ್ ನನಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂದರೆ ಏನಿರುತ್ತೆ, ನಾನು ಪ್ರೆಗ್ನೆನ್ಸಿ ಆಗಿದ್ದೀನಿ ಅನ್ನೋ ಐಡಿಯಾನೂ ಇರಲಿಲ್ಲ. ಸೊ ನಾನು ನೋಟಿಸ್ ಮಾಡಿಲ್ಲ. ಇನ್ನೊಂದು ಕ್ವಶನ್ ಕೇಳಿದ್ದೀರಾ ಕಾವ್ಯ ಅನ್ನೋರು. ಹಾಯ್ ಸಿಸ್, ನನಗೆ ಪೀರಿಯಡ್ ಮಿಸ್ ಆಗಿದೆ, ಬಟ್ ಇದು ಏನು ಅಂತ ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗ್ ಅಂತೂ ಫುಲ್ ಹೊಟ್ಟೆ ಹಸಿವು, ಎಷ್ಟು ತಿಂದರೂ ತಿನ್ನಬೇಕು ಅನ್ಸೋದು. ಬಟ್ ಇವಾಗ ಏನೂ ಅನ್ಸಲ್ಲ. ಲೈಟಾಗಿ ತಲೆನೋವು, ವಾಕಳಿಕೆ ಬರ್ತಿದೆ. ಪ್ರೈವೇಟ್ ಪಾರ್ಟ್ನಲ್ಲಿ ಇನ್ಫೆಕ್ಷನ್ ಆದ ಥರ ಇಚ್ಚಿಂಗ್ ಅನಿಸುತ್ತೆ. ಪೀರಿಯಡ್ ಆಗಿ 1 month 20 days ಆಯಿತು. ಇದು ಏನಂತ ಹೇಳಿ ಪ್ಲೀಸ್. ರಿಪ್ಲೈ ಮಾಡಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಾ ಅಂತ. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಕೊಳ್ಳೋವರೆಗೂ ಇಲ್ಲ ಡಾಕ್ಟರ್ ಅಪ್ರೂವ್ ಮಾಡುವವರೆಗೂ ನಾವು ಪ್ರೆಗ್ನೆಂಟಾ ಅಂತ ಹೇಳೋಕ್ಕಾಗಲ್ಲ. ಸೊ ಫಸ್ಟ್ ಹೋಗಿ ನಾನು ಕಾವ್ಯ ಅವ್ರಿಗೆ ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ. ಬಟ್ ಕಾವ್ಯ ಅವರು ನೋಡ್ಕೊಂಡಿದ್ದಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ಟೆಸ್ಟ್ ಮಾಡಿಸಿ, ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಟೆಸ್ಟ್ ಮಾಡಿ. ಹಂಗೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಬೀಟಾ HCG ಅಂತ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಅದನ್ನ ಡಾಕ್ಟರ್ ಹತ್ರ ಹೋಗಿ ನೀವು ಚೆಕ್ ಮಾಡಿಸಿ. ಸೊ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರಬಹುದು. ಯಾಕಂದರೆ ನಿಮ್ಮ ರೆಗ್ಯುಲರ್ ಪೀರಿಯಡ್ ಆಗಿದ್ದರೆ 1 month 20 days ಆಯಿತು ಅಂದರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರ್ಬೋದು. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಆಗಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಸೈಮಲ್ಟೇನಿಯಸ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ.
ಸೊ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತಾ ನಿಮಗೆ ಅಂತ ಇನ್ನೊಬ್ರು ಯಾರೋ ಕೇಳಿದ್ದೀರಾ. ಇಲ್ಲ. ಸೊ ಆಲ್ರೆಡಿ ನಾನು ಈ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಅಕ್ಕ ನನಗೂ ಯೂರಿನ್ ಇನ್ಫೆಕ್ಷನ್ ಆಗ್ತಿದೆ, 3 ಮಂತ್ಸಿಂದ ಟ್ರೈ ಮಾಡ್ತಿದ್ದೀವಿ, ಇಂಟರ್ಕೋರ್ಸ್ ಆದಾಗ ಯೂರಿನ್ ಪಾಸ್ ಮಾಡೋಕ್ಕೆ ಆಗಲ್ಲ, ಪೇನ್ ಬರ್ತಿದೆ. ಸೊ ಯೂರಿನ್ ಇನ್ಫೆಕ್ಷನ್ ಆಗ್ತಿದ್ರೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂರಿನ್ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ತಗೊಳ್ಳಿ. ಇದು ಒಂದು ಸಿಂಪ್ಟಮ್. ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಅದು ಒಂದು ಸಿಂಪ್ಟಮ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಕ್ಕೆ. ಅದನ್ನು ಕೂಡ ನಾನು ವಿಡಿಯೋಸಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ನಿಮಗೆ. ಆ್ಯಂಡ್ ಇನ್ನೊಬ್ರು ಕೇಳಿದಿರಾ ಯೂರಿನ್ ಇನ್ಫೆಕ್ಷನ್ ಆದರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ಯೂರಿನ್ ಇನ್ಫೆಕ್ಷನ್ನೇ ಬೇರೆ, ಅದರ ಟ್ರೀಟ್ಮೆಂಟೇ ಬೇರೆ. ಆ್ಯಂಡ್ ಪ್ರೆಗ್ನೆಂಟ್ ಆಗೋಕ್ಕೆ ಯೂರಿನ್ ಇನ್ಫೆಕ್ಷನ್ಗೆ ಯಾವುದೇ ಥರದ ಲಿಂಕ್ ಇಲ್ಲ. ಬಟ್ ಯೂರಿನ್ ಇನ್ಫೆಕ್ಷನ್ ಆದಾಗ ತುಂಬ ಪೇನ್ಫುಲ್ ಅನಿಸುತ್ತೆ, ತುಂಬ ಫಂಗಸ್, ಈಸ್ಟ್ ಇನ್ಫೆಕ್ಷನ್ ಎಲ್ಲ ಆಗೋಗಿರುತ್ತೆ. ಸೊ ಹಾಗಾಗಿ ಅದನ್ನು ಟ್ರೀಟ್ಮೆಂಟ್ ತೊಗೊಂಡು ವಾಸಿ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿ ಯೂರಿನ್ ಇನ್ಫೆಕ್ಷನ್ ಆಗೋದ್ರೆ ಪ್ರೆಗ್ನೆನ್ಸಿ ಇಲ್ಲ ಅಂತೇನು ಆಗಲ್ಲ ಅಂತೇನೂ ಅಲ್ಲ. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ ಯಾವ ಕಾರಣಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ನೀವು ಕೆಲವೊಂದ್ಸತಿ ಇಂಟರ್ಕೋರ್ಸ್ ಮಾಡಿದವಾಗ ಎಲ್ಲ ಹೈಜೀನ್ ಮೇಂಟೈನ್ ಮಾಡಿರಲ್ಲ. ಸ್ವಲ್ಪ ಈ ವಾಶ್ ಎಲ್ಲ ಬರುತ್ತಲ್ವ, ಹೈಜೀನ್ ವಾಶ್ ಎಲ್ಲ, ಅದನ್ನೆಲ್ಲ ಯೂಸ್ ಮಾಡಿ ಆಫ್ಟರ್ ಇಂಟರ್ಕೋರ್ಸ್. ಮತ್ತು ಬಿಫೋರ್ ಇಂಟರ್ಕೋರ್ಸ್ ಕೂಡ ಅಷ್ಟೇ, ನಿಮ್ಮ ಏನಿರುತ್ತೆ ಮೇನ್ ಏನು ನಿಮ್ಮ ವೆಜೈನಲ್ ಏರಿಯಾ ಅಥವಾ ಪ್ರೈವೇಟ್ ಪಾರ್ಟ್ಸ್, ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ನೀವು ಇಂಟರ್ಕೋರ್ಸ್ ಮಾಡ್ಕೊಳ್ಳಿ. ಸೊ ಆವಾಗ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಎಷ್ಟು ಇಯರ್ ಆಯಿತು ಮ್ಯಾರೇಜ್ ಆಗಿ ಅಂತ ಕ್ವಶನ್ ಕೇಳಿದ್ದೀರಾ. ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿಲ್ಲ. ನಾವು ಮ್ಯಾರೇಜ್ ಆಗಿ 2nd ಮಂತ್ ಏನೋ ನನಗೆ ಪೀರಿಯಡ್ ಸ್ಟಾಪ್ ಆಗಿದ್ದು. ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಈಗ ನಿಮಗೆ ಎಷ್ಟು ಏಜ್? ಸೊ ಆಲ್ರೆಡಿ ಆನ್ಸರ್ ಮಾಡಿದಾಯಿತು ನಾನು ಆ ಕ್ವಶನ್ನ. ಎಷ್ಟು ದಿನ ಆದಮೇಲೆ ಚೆಕ್ ಮಾಡಿದ್ರಿ, ಅದು ಕೂಡ ಆನ್ಸರ್ ಮಾಡಿದ್ದೀನಿ. 7 ಡೇಸ್ ಆದಮೇಲೆ ಚೆಕ್ ಮಾಡಿ. ಆ್ಯಂಡ್ ಮಾರ್ನಿಂಗ್ ಯೂರಿನಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಇಲ್ವಾ ಅಂತ ರಿಸಲ್ಟ್ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಪೀರಿಯಡ್ಸ್ ಮಿಸ್ ಆಗಿ 4-5 ಡೇಸ್ಗೂ 3-4 ಡೇಸ್ಗೆಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ 1 ವೀಕ್ ಆದಮೇಲೆ ಎಕ್ಸಾಕ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಸೊ 1 ವೀಕ್ ಆದಮೇಲೆ ಚೆಕ್ ಮಾಡ್ಕೊಳ್ಳಿ. ಸೊ ಮುಂದಿನ ಕ್ವಶನ್ ಬಂದ್ಬಿಟ್ಟು ಮಗುದು ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದು 1 ಮಂತ್ ಮೇಲಾಗಿದೆ ಈ ಕ್ವಶನ್ನ ಕೇಳಿ. ಬಟ್ ಹಾರ್ಟ್ ಬೀಟ್ ಮಗುದು ಒಂದೇ ಸಮ ಇರಲ್ಲ. ನೀವು ಒಂದೊಂದು ಸ್ಕ್ಯಾನ್ಗೆ ಹೋದವಾಗ್ಲೂ, ಒಂದೊಂದು ಸತಿ ಟೆಸ್ಟ್ ಮಾಡಿಸಿದವಾಗ್ಲೂ, FHR ಟೆಸ್ಟ್ ಮಾಡಿದಾಗಿರ್ಬೋದು, ಸ್ಕ್ಯಾನ್ ಮಾಡಿದಾಗಿರ್ಬೋದು, ನಿಮಗೆ ಪ್ರತಿ ಸತಿ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಇರುತ್ತೆ. 162 ಇತ್ತು ನಂದು, 154 ಇತ್ತು, 151 ಇತ್ತು, 145 ಇತ್ತು. ಸೊ ಈ ಥರ ಹಾರ್ಟ್ ಬೀಟ್ ಮಗುದು ವೇರಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್, ಯು ಆರ್ ಫ್ರಮ್ ಚಿಕ್ಕಬಳ್ಳಾಪುರ ರೈಟ್, ಯು ಸ್ಟಡಿಡ್ ಇನ್ ರೇವಾ ಕಾಲೇಜ್ ರೈಟ್ ಅಂತ ಯಾರೋ ಮೆನ್ಷನ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ನಾನು ಚಿಕ್ಕಬಳ್ಳಾಪುರ ಅಲ್ಲ, ನಂದು ಬಂದು ವಿಜಯಪುರ, ದೇವನಹಳ್ಳಿ ಹತ್ರ. ನಮ್ಮ ಅಮ್ಮ ಮನೆ ಹೊಸಕೋಟೆ ಹತ್ರ ನನ್ನ ಗಂಡನ ಮನೆ. ಆ್ಯಂಡ್ ರೇವಾ ಕಾಲೇಜಲ್ಲೇ ನಾನು ಓದಿದ್ದು. ಹೌದು, ನಾನು ಕಂಪ್ಲೀಟ್ ಮಾಡಿದ್ದು, ಡಿಗ್ರಿ ಕಂಪ್ಲೀಟ್ ಮಾಡಿದ್ದು ರೇವಾ ಕಾಲೇಜಲ್ಲಿ. ಆ್ಯಂಡ್ ನಾನು MSc ಕಂಪ್ಲೀಟ್ ಮಾಡಿದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ. ಹಾಂ ಅಕ್ಕ, ಓಮ್ ಅಲ್ಲಿ ಬಿಲ್ ಎಷ್ಟಾಯಿತು ಪ್ಲೀಸ್ ಹೇಳಿ ಅಕ್ಕ ಅಂತ ಹೇಳಿದ್ದಾರೆ. ಸೊ ನಾನು ಇದರದೇ ಒಂದು ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಇವಾಗವರೆಗೂ ನನ್ನ ಸ್ಕ್ಯಾನಿಂಗ್, ನನ್ನ ಏನೋ ಕನ್ಸಲ್ಟೇಷನ್ ಎಲ್ಲ ಸೇರಿ ಅರೌಂಡ್ 25 ಆಗಿರ್ಬೋದು. ಅಂದರೆ ನಾವು ಪ್ಯಾಕೇಜ್ ತೊಗೊಂಡಿದ್ದು. ಪ್ಯಾಕೇಜಲ್ಲಿ ಬಂದು ಅವಾಗ ಆಫರ್ ಇತ್ತು, ಅವಾಗ 15,000 17,000 ಏನೋ ಇದೆ. ನಾನು ಅದನ್ನೆಲ್ಲ ಇನ್ ಡೀಟೇಲ್ ನಿಮ್ಗೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಮುಂದೆ. ಇವಾಗ ಆ ವಿಡಿಯೋ ಮಾಡೋಕ್ಕೆ ಆಪ್ಷನ್ ಇಲ್ಲ, ಬಿಕಾಸ್ ನನ್ನ ಡೆಲಿವರಿ ಎಲ್ಲ ಆಗಿ ಆಮೇಲೆ ನನ್ನ ಫುಲ್ ಫೈನಲ್ ಬಿಲ್ ಏನು ಬಂತು, ಏನೇನು ಪ್ಯಾಕೇಜಸ್ ಓಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ. ಓಮಲ್ಲಿ ಕೂಡ ಪ್ಯಾಕೇಜಸ್ ಚೇಂಜ್ ಆಗುತ್ತೆ, ಏರಿಯಾ ಮೇಲೆ ಡಿಪೆಂಡು. ಸೊ ಅದನ್ನ ಕಂಪ್ಲೀಟಾಗಿ ನಾನು ತಿಳಿಸ್ತೀನಿ. ಬಟ್ ಇಲ್ಲಿವರೆಗೂ ಅಂದರೆ 3rd ಮಂತಿಂದ ಅನಾಮಲಿ ಪ್ಯಾಕೇಜ್ ಅಂತ, ಆಂಟಿನ್ಯಾಟಲ್ ಪ್ಯಾಕೇಜ್, ಸಾರಿ ಅನಾಮಲಿ ಅಲ್ಲ, ಆಂಟಿನ್ಯಾಟಲ್ ಪ್ಯಾಕೇಜ್ ಅಂತ ಇರುತ್ತೆ. ಅದು 3rd ಮಂತಿಂದ ಸ್ಟಾರ್ಟ್ ಆಗುತ್ತೆ. ಸೊ 3rd ಮಂತ್ವರೆಗೂ ಏನೇನು ನಾನು ಸ್ಕ್ಯಾನ್ ಮಾಡಿಸಿದ್ನೋ 2-3 ಟೈಮ್ಸ್ ಸ್ಕ್ಯಾನ್ ಮಾಡಿಸಿದ್ದೀನಿ. ಸೊ ಕನ್ಸಲ್ಟೇಷನ್ 3rd ಮಂತ್ವರೆಗೂ ಒಂದು 4-5 ಟೈಮ್ಸ್ ಮಾಡಿರ್ಬೋದು. ಸೊ ಅದೆಲ್ಲ ಸೇರಿ ಅದೊಂದು 5,000 ಎಲ್ಲ ಬರೋದು, 20,000 to 25,000 ಆಗಿರ್ಬೋದು ಇಲ್ಲಿವರೆಗೂ. ಮತ್ತೆ ಡೆಲಿವರಿ ಎಲ್ಲ ಆಗಿದ್ದಾದ್ಮೇಲೆ ಅದ್ರ ಪ್ಯಾಕೇಜ್ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲೇ ನನಗೆ ಏನೋ MBA ಕಂಪ್ಲೀಟ್ ಮಾಡಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಯಾವ್ದಾನ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದ್ದೀರಾ. ಖಂಡಿತ ಯಾವ್ದಾನ ಗೊತ್ತಾದ್ರೆ ನಾನು ತಿಳಿಸ್ತೀನಿ. ಈ ಕ್ವಶನ್ ಅಲ್ಲ ಇದು ಆ್ಯಕ್ಚುಲಿ, ನಾನು ಇದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ನಿಮಗೆ. ಹೇಟ್ ಕಮೆಂಟ್ಸ್, ಸೊ ಹೇಟ್ ಕಮೆಂಟ್ಸ್ದು ಒಂದು ವಿಡಿಯೋ ಮಾಡ್ತೀನಿ. ಸೊ
ಅದರಲ್ಲಿ ಬೇರೆದನ್ನ ಇದೆಲ್ಲ ಉತ್ತರ ಕೊಡ್ತೀನಿ ನಾನು. ಕೆಲವೊಂದು ಪ್ರಶ್ನೆಗಳಲ್ಲ, ಅದು ನಾನು ಕೊಡ್ಬೇಕಾಗಿರೋ ಉತ್ತರಗಳಿದೆ ಜನಕ್ಕೆ. ಸೊ ಅದು ಕೂಡ ನೆಕ್ಸ್ಟ್ ಬರ್ಬೋದು, ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಬರ್ಬೋದು, ವೇಟ್ ಮಾಡ್ತಾರೆ. ಇಲ್ಲ ಡೆಲಿವರಿ ಆದ್ಮೇಲೆ ಕೂಡ ಬರ್ಬೋದು. ಯಾಕಂದ್ರೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ನನಗೆ. ಇನ್ನೊಬ್ರು ಕೇಳಿದ್ದೀರಾ ಬನಾನಾ ತಿನ್ಬೋದಾ ಸಿಸ್ ಅಂತ, ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಬನಾನಾ ತಿನ್ಬೋದಾ ಅಂತ. ಹೌದು ತಿನ್ಬೋದು. ನಿಮ್ಗೆ ಏನೇನ ಜೆಸ್ಟೇಷನಲ್ ಡಯಾಬಿಟೀಸ್ ಎಲ್ಲ ಇದ್ರೆ ಪಚ್ಚ ಬಾಳೆಹಣ್ಣು ತಿನ್ಬೇಡಿ, ಸುಗಂಧ ಬಾಳೆಹಣ್ಣನ್ನ ತಿನ್ಬೋದು. ಅಂಡ್ ಸುಗಂಧ ಬಾಳೆಹಣ್ಣು ಡೈಲಿ ತಿನ್ನೋದ್ರಿಂದ ನಿಮ್ಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗೋದಿಲ್ಲ. ಸೊ ಸಲೀಸಾಗಿ ನೀವು ಸ್ಟೂಲ್ನ ಪಾಸ್ ಮಾಡ್ಬೋದು, ಮೋಷನ್ನ ಪಾಸ್ ಮಾಡ್ಬೋದು. ಸೊ ಹಂಗಾಗಿ ಒಳ್ಳೇದು ನೀವು ಬನಾನಾ ತಿನ್ನೋದು. ಡೈಲಿ ಒಂದೊಂದು ಬನಾನಾ ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 1 or 2 ನೋ ಪ್ರಾಬ್ಲಮ್. ಬಟ್ ಜೆಸ್ಟೇಷನಲ್ ಡಯಾಬಿಟೀಸ್ ಇದ್ರೆ ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಿನ್ನಿ. ಟಿಪ್ಸ್ ಹೇಳಿ ಮ್ಯಾಮ್ ಬೇಬಿ ಆಗೋಕೆ ಅಂತ ಇದೆ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನ್ಯಾಚುರಲ್ ಆಗಿ ಬೇಬಿ ಆಗಬೇಕು ಅಂತ ಹೇಳಿದ್ರೆ ಕ್ಯಾಲೆಂಡರ್ ಮೆಥಡ್ ಯಾವ ತರ ನೀವು ಫಾಲೋ ಮಾಡಬೇಕು ಅಂತ. ಅಂಡ್ ಇನ್ನೊಂದು ಟಿಪ್ಸ್ ಹೇಳಬೇಕು ಅಂತ ಹೇಳಿದ್ರೆ ಜನರಲ್ ಟಿಪ್ಸ್, ಇದು ದೊಡ್ಡವ್ರ ಮನೇಲಿ ಹೇಳ್ತಾನೆ ಇರ್ತಾರೆ, ತುಂಬಾ ಡಿಲೇ ಮಾಡಬೇಡಿ. ಫ್ಯಾಮಿಲಿ ಪ್ಲಾನಿಂಗ್ ಅಂತೆಲ್ಲ ಮಾಡಿಕೊಂಡು ಏನೋ ಸರ್ಟಿನ್ ಪ್ಯಾರಾಮೀಟರ್ಸ್ ಇರುತ್ತೆ. ಮಗು ಆಗ್ಬೇಕು ಅಂತ ಹೇಳಿದ್ರೆ, ಮಗು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇವಾಗ ಅರ್ಲಿ ಏಜ್ ಅಲ್ಲಿ ನೀವು ಮ್ಯಾರೇಜ್ ಆಗಿರ್ತೀರಾ, 21-20 ಇಯರ್ಸ್ಗೆ ಮ್ಯಾರೇಜ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ಪ್ಲಾನಿಂಗ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನೇ ಏಜ್ ಇರುತ್ತೆ ಅಂಡ್ ನೀವು ಆ ಪೀರಿಯಡ್ ಆಫ್ ಟೈಮ್ನ ಏನು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಿ. ಆಮೇಲೆ ಫ್ಯೂಚರಲ್ಲಿ ನೀವು ಪ್ಲಾನ್ ಮಾಡಿಕೊಂಡು ಬೇಬಿನ ಮಾಡ್ಕೋಬಹುದು. ಬಟ್ ಆದರೆ 30+ ಇಯರ್ಸ್ ಅಲ್ಲಿ ಮದುವೆ ಆದವರೆಲ್ಲ ಫಸ್ಟು ಎಂಜಾಯ್ ಮಾಡಬೇಕು ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ಆಮೇಲೆ IVF ಅದು ಇದು ಅಂತ ಹೇಳ್ಬಿಟ್ಟು ಮಕ್ಕಳಾಗಿಲ್ಲ ಅಂತ ಹಾಸ್ಪಿಟಲ್ನ ಸುತ್ತಬೇಕಾಗಿ ಬರುತ್ತೆ. ಸೊ ನೀವು ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಮಾಡ್ಕೊಳ್ಳಿ. ನೀವಾಗಿ ನಿಮ್ಮ ಫ್ಯಾಮಿಲಿಯವರಾಗಲಿ ಅಥವಾ ಫ್ಯಾಮಿಲಿ ಅನ್ನೋದಕ್ಕಿಂತ ನೀವು ನಿಮ್ಮ ಹಸ್ಬೆಂಡು ಮೈಂಡ್ ಸೆಟ್ ಮಾಡ್ಕೊಂಡು ಯಾವ ಏಜಲ್ಲಿ ನೀವು ಮ್ಯಾರೇಜ್ ಆಗಿದ್ದೀರಾ, ಏನೆಲ್ಲ ನಿಮ್ಗೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದೆ ಅನ್ನೋದನ್ನ ಮಾತಾಡ್ಕೊಳ್ಳಿ. ಫಸ್ಟೇ ಮಾತಾಡ್ಕೊಂಡು ಯಾವುದೇ ಪ್ಲಾನಿಂಗ್ ಮಾಡ್ದಿರಾ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಕ್ಕೆ ಟ್ರೈ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ. ಕೆಲವೊಬ್ರು ಈ ಓವ್ಯುಲೇಷನ್ ಕಿಟ್ ಯೂಸ್ ಮಾಡಿ ಹೇಗೆ ಪ್ರೆಗ್ನೆನ್ಸಿ, ಓವ್ಯುಲೇಷನ್ ಟೈಮ್ ಯಾವುದು, ಆ ಟೈಮಲ್ಲಿ ನಾನು ಓವ್ಯುಲೇಷನ್ ಕಿಟ್ ಬಗ್ಗೆ, ಓವ್ಯುಲೇಷನ್ ಆಗೋ ಟೈಮಲ್ಲಿ ಹೇಗೆ ನೀವು ಇಂಟರ್ಕೋರ್ಸ್ ಮಾಡ್ಕೊಂಡ್ರೆ ಪ್ರೆಗ್ನೆಂಟ್ ಆಗ್ಬೋದು ಅಂಡ್ ನ್ಯಾಚುರಲ್ ಆಗಿ ಕ್ಯಾಲೆಂಡರ್ ಮೆಥಡ್ ಫಾಲೋ ಮಾಡಿದ್ರೆ ಹೇಗೆ ಪ್ರೆಗ್ನೆಂಟ್ ಆಗ್ಬೋದು ಅನ್ನೋದನ್ನ ತಿಳಿಸಿದ್ದೀನಿ. ಹೋಗಿ ನೋಡಿ, ವಿಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಯಾವ ಟಿಪ್ಸ್ ಯೂಸ್ ಮಾಡಿದ್ರಿ? ನಾವೇನು ಟಿಪ್ಸ್ ಯೂಸ್ ಮಾಡಿಲ್ಲ, ನಾವು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿದ್ದು. ಅಂಡ್ ನನ್ಗೆ ಪ್ರೆಗ್ನೆನ್ಸಿ ಆಗಿದೆ ಅಂತಾನೂ ಗೊತ್ತಿಲ್ಲ. ಅಂಡ್ ನನ್ನ ಮನೆಯಲ್ಲಿ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಪ್ರೆಗ್ನೆಂಟ್ ಆಗಿದ್ದೀನಾ ಅಂತ ಚೆಕ್ಕು ಮಾಡ್ಕೊಂಡಿಲ್ಲ. ಸೊ ನಾವು ಫಸ್ಟೇ ಅನ್ಕೊಂಡಿದ್ವಿ, ಪ್ಲಾನ್ ಏನು ಮಾಡಿರಲಿಲ್ಲ. ಸೊ ಯಾವಾಗ ಪ್ರೆಗ್ನೆಂಟ್ ಆದ್ರೆ ಅವಾಗ ಅಂತ. ಸೊ ಹಾಗಾಗಿ ಅದು ಆಟೋಮೆಟಿಕ್ ಆಗಿದ್ದು. ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಅಂದ್ರೆ ಏನು ಪ್ಲಾನ್ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿದ್ದಲ್ಲ. ನನಗೆ 35 ಇಯರ್ಸ್ ಮ್ಯಾಮ್, ಬೇಬಿ ಆಗುತ್ತಾ ಅಂತ ಕೇಳಿದ್ದಾರೆ ಯಾರೋ. ಖಂಡಿತ ಆಗತ್ತೆ. ಸೊ ಹೋಪ್ಸ್ನ ಕಳ್ಕೊಬೇಡಿ, ನೀವು ಪ್ರಯತ್ನ ಪಡ್ತಾ ಇರಿ. ಆ್ಯಂಡ್ ಅಕಸ್ಮಾತ್ ರೆಕರೆಂಟ್ ಆಗಿ ನೀವು ಬ್ಯಾಕ್ ಟು ಬ್ಯಾಕ್ ಟ್ರೈ ಮಾಡ್ತಿದ್ರು ಆಗ್ತಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಅದಕ್ಕೆ ಎಕ್ಸಾಕ್ಟ್ ಸಜೆಷನ್ ಕೊಡ್ತಾರೆ. ನಾನು ಡಾಕ್ಟರ್ ಅಲ್ಲ, ಲೈಕ್ ಅಂದರೆ ನನಗೆ ತಿಳಿದಿರೋ ಇನ್ಫಾರ್ಮೇಷನ್ನ ನಾನು ರಿಸರ್ಚ್ ಮಾಡಿದ್ದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ಅಷ್ಟೇ. ಬಿಟ್ಟರೆ ಏಜ್ ಆಗಿದೆ ಅಥವಾ ಸರ್ಟಿನ್ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಕಡೆಯಿಂದ ನೀವು ಅಡ್ವೈಸ್ನ ತಗೊಂಡು ಸ್ವಲ್ಪ ಮೆಡಿಕೇಶನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದೇ ಥರ ಫಾಲೋ ಮಾಡಿ. ಡಯಟ್ ಫಾಲೋ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಸರ್ಟಿನ್ ಥಿಂಗ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡ್ತಾ ಡಾಕ್ಟರ್ ಸಜೆಷನ್ ತಗೊಂಡಾದ್ರೆ ನೀವು ಪ್ರೆಗ್ನೆಂಟ್ ಖಂಡಿತ ಆಗ್ಬೋದು. ಯಾವುದೇ ಥರದ ಹೋಪ್ಸ್ನ ಯಾರು ಕಳ್ಕೊಬೇಡಿ. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಬೇಬಿಗೆ ಎಷ್ಟು ಮಂತ್ಗೆ ಹಾರ್ಟ್ ಬೀಟ್ ಬರುತ್ತೆ ಅಂತ. ಇದು ಡಿಪೆಂಡ್ಸ್ ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಮಂತಲ್ಲಿ. ಅಂದರೆ ನಿಮಗೆ 1.5 ವೀಕ್ ಆಗಿದ ತಕ್ಷಣ 5 to 6 ವೀಕಲ್ಲಿ 6 ವೀಕಲ್ಲೇ ನಿಮಗೆ ಬೇಬಿ ಹಾರ್ಟ್ ಬೀಟ್ ಕಾಣಿಸ್ಬೇಕು, FHR ಅಂದರೆ ಸ್ಕ್ಯಾನ್ ಮಾಡಿದಾಗ. ಸೊ ನನಗೆ ನಾನು ಫಸ್ಟ್ ಟೈಮ್ ಕನ್ಫರ್ಮೇಷನ್ ಆಗಿದ ತಕ್ಷಣನೇ ನಾನು ಸ್ಕ್ಯಾನ್ಗೆ ಹೋದಾಗಲೇ ನನ್ನ ಬೇಬಿ ಹಾರ್ಟ್ ಬೀಟ್ ಕಾಣಿಸ್ತು. ಕೆಲವೊಬ್ಬರಿಗೆ ವೇಟ್ ಮಾಡಕ್ಕೆ ಹೇಳ್ತಾರೆ, ಕೆಲವೊಬ್ರಿಗೆ 6th ವೀಕಲ್ಲಿ ಕಾಣಿಸಿರಲ್ಲ, 7th ವೀಕ್ 8th ವೀಕಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ವೇರಿ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಕ್ಯಾನ್ ಇಂಪಾರ್ಟೆಂಟ್ ಅಂತ ಹೇಳೋದು. ನಿಮ್ಗೆ ಬೇಬಿ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿಲ್ವಾ, ಅದಕ್ಕೆ ಸರ್ಟೇನ್ ಮೆಡಿಕೇಶನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫಸ್ಟ್ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ನೆಕ್ಸ್ಟ್ ಕ್ವಶನ್ ಬಂದು, ಸಿಸ್ ನನಗೆ ಇವಾಗ 2 days once 4 days once ಆಲ್ಟರ್ನೇಟಿವ್ ಡೇಸ್ ಬ್ರೌನ್ ಸ್ಪಾಟಿಂಗ್ ಆಗ್ತಾ ಇದೆ.
ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಮಾರ್ನಿಂಗ್ ಅಷ್ಟೇ ಆಗತ್ತೆ, ಈವ್ನಿಂಗ್ ಇಲ್ಲ, ಏನ್ ಅರ್ಥ ಆಗ್ತಿಲ್ಲ. ಸೊ ಕೆಲವೊಬ್ಬರಿಗೆ ಅದು ಇಂಪ್ಲಾಂಟೇಶನ್ ಬ್ಲೀಡಿಂಗ್, ನಾನು ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸೊ ಯಾವ್ಯಾವ ತರ ಬ್ಲೀಡಿಂಗ್ ಆದ್ರೆ ನೀವು ಹೆದರ್ಕೊಳ್ಬೇಕು, ಯಾವ ತರ ಈ ಸ್ಪಾಟಿಂಗ್ ಆದ್ರೆ ಹೆದರ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಹೋಗಿ ನೋಡಿ, ಆವಾಗ ನಿಮ್ಗೆ ಆನ್ಸರ್ ಗೊತ್ತಾಗತ್ತೆ. ಎಷ್ಟು ದಿನ ಸ್ಪಾಟಿಂಗ್ ಆಗ್ತಾ ಇತ್ತು, ಎಷ್ಟು ದಿನ ಆದ್ಮೇಲೆ ಕಡಿಮೆ ಆಯ್ತು? ನನಗೂ ಆಗ್ತಾ ಇದೆ ಇವಾಗ 5 months ರನ್ನಿಂಗ್. ಬೆಳಗ್ಗೆ ಮಾತ್ರ ಸ್ವಲ್ಪ ಬ್ರೌನ್ ಡಿಸ್ಚಾರ್ಜ್ ಆಗತ್ತೆ. ಸೊ ಅದು ಕಾಮನ್, ಕೆಲವೊಬ್ಬರಿಗೆ ಆಗ್ತಾ ಇರತ್ತೆ. ಅಂಡ್ ಸ್ಟಾರ್ಟಿಂಗ್ ಬಿಫೋರ್ 3 months ಆಗಿತ್ತು ನನಗೆ, ಮತ್ತೆ ಆಮೇಲೆ ಏನೂ ಇಲ್ಲ. ಅಂಡ್ 7 to 8 days ಆಗಿತ್ತು. ಸೊ ಅದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಅನ್ಸುತ್ತೆ. ಅಂಡ್ ಬಟ್ ನನಗೂ ಸಸ್ಟೈನ್ ಟ್ಯಾಬ್ಲೆಟ್ಸ್, ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸೊ ನಾನು ಕೂಡ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡಿದ್ದೀನಿ. ಯಾವುದೇ ಥರದ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ನೀವು ಏನೇ ನಿಮ್ಮ ಡೌಟ್ಸ್ ಇದ್ರು, ಏನೇ ನಿಮಗೆ ಸಜೆಷನ್ಸ್ ಬೇಕಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಮಿಡಿಯೇಟ್ ಆ ಥರ ಸ್ಪಾಟಿಂಗ್ ಅಥವಾ ಡಿಸ್ಚಾರ್ಜ್ ಕಾಣಿಸ್ಕೊಂಡ್ರೆ ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಏನು ಹೇಳ್ತಾರ ಆ ಥರ ಫಾಲೋ ಮಾಡಿ. ತುಂಬ ಸಿವಿಯರ್ ಇತ್ತು ಅಂತ ಹೇಳಿದ್ರೆ ಬೆಡ್ ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ, ರೆಸ್ಟ್ ಮಾಡಿ. ಇದೇ ಥರನೇ ನನಗೆ ಆಗ್ತಿದೆ 2 days ಇಂದ. ಆದರೆ 8th week ಆಗಿದೆ, ಏನು ಇನ್ನೂ ಮುಗಿದು ಹಾರ್ಟ್ ಬೀಟ್ ಬಂದಿಲ್ಲ. ಸೊ ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಎಷ್ಟು ವೀಕ್ ಈ ಥರ ಆಗಿದ್ದು? ಸೊ 6th and 7th ವೀಕಲ್ಲಿ ಈ ಥರ ಆಗಿದ್ದು ನನಗೆ, ಮತ್ತೆ ಈ ಥರ ಕಾಣಿಸಿಲ್ಲ. ಸೊ ನಿಮಗೆ ಓವ್ಯುಲೇಷನ್ ಟೈಮಲ್ಲಿ ಎಗ್ ಡಿಸ್ಚಾರ್ಜ್ ಆರ್ ವೈಟ್ ಡಿಸ್ಚಾರ್ಜ್ ಬಂದಿತ್ತಾ? ಇಲ್ಲ, ನಾನು ಅದನ್ನ ಗಮನನೂ ಕೊಟ್ಟಿಲ್ಲ ಆ್ಯಂಡ್ ನನಗೆ ಬಂದಿರಲಿಲ್ಲ. ನೈಸ್ ವಿಡಿಯೋ. ಆಫ್ಟರ್ನೂನ್ 2 o'clockಗೆ ಓವ್ಯುಲೇಷನ್ ಟೆಸ್ಟ್ ಮಾಡಿದ್ರೆ ಟೂ ಮಚ್ ಫೇಂಟ್ ಲೈನ್ ಇದೆ. ಟುಮಾರೋ 12ಗೆ ಇನ್ನೊಂದ್ಸಲ ಟೆಸ್ಟ್ ಮಾಡ್ಬೋದಾ? ರಿಪ್ಲೈ ಮಿಸ್ಸಿಸ್ ಆರ್ 2 PM ಮಾಡಬೇಕಾ? ಸೊ ಓವ್ಯುಲೇಷನ್ ಕಿಟ್ ಆ್ಯಂಡ್ ಓವ್ಯುಲೇಷನ್ದು ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಓವ್ಯುಲೇಷನ್ ಕಿಟ್ ಯಾವಾಗ ಯೂಸ್ ಮಾಡಬೇಕು ಮತ್ತು ಅದರದ್ದು ಯೂಸಸ್ ಏನು ಅಂತ ಹೇಳ್ಬಿಟ್ಟು. ಓವ್ಯುಲೇಷನ್ ಕಿಟ್ ಯೂಸ್ ಮಾಡಿದ್ರೆ ನೀವು ಯಾವ ಟೈಮಲ್ಲಿ ಬೆಳಗ್ಗೆ ಮಾಡಿದರೆ ಬೆಳಗ್ಗೆನೇ ಮಾಡಬೇಕು ಕಂಟಿನ್ಯೂಸ್ ಆಗಿ 11 days ಆರ್ ಆಲ್ಟರ್ನೇಟಿವ್ ಡೇಸ್. ಸೊ ಸಂಜೆ ಮಾಡಿದರೆ 5 PM ಮೇಲೆ ಸಂಜೆನೇ ಮಾಡಬೇಕು. ಸೊ ಫಸ್ಟ್ ಟೈಮ್ ನಿಮಗೆ ಲೈಟಾಗಿ ಕಾಣಿಸ್ತು 2 PMಗೆ ಅಂತ ಹೇಳ್ತಿದ್ದೀರಾ. ಸೊ 12 PMಗೆ ಮಾಡಿ ನೋಡಿ. 12 PMಗೆ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ನೀವು 12 PMಗೆ ಮಾಡಿ, ಇಲ್ಲ ಆಲ್ಟರ್ನೇಟಿವ್ ಡೇಸ್ 12 PMಗೆ ಮಾಡಿ. ಡೈಲಿ ಅದೇ ಯೂಸ್ ಮಾಡ್ಬೋದಾ, ಇಲ್ಲ ಬೇರೆ ತಗೋಬೇಕಾ? ಡೈಲಿ ಅದೇ ಯೂಸ್ ಮಾಡೋಂಗಿಲ್ಲ, ಬೇರೆ ತಗೋಬೇಕು. 5 strips ಬರುತ್ತೆ ಒಂದು ಓವ್ಯುಲೇಷನ್ ಕಿಟ್ಟಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಲೈಟ್ ಸ್ಪಾಟಿಂಗ್ ಇಸ್ ಅ ಗುಡ್ ಸೈನ್ ಆಫ್ 8th month ಪ್ರೆಗ್ನೆನ್ಸಿ ಅಂತ ಕೇಳಿದ್ದೀರಾ. ನಾಟ್ ಆಲ್ವೇಸ್. ಸೊ 1 time ಆದರೆ ಇನ್ ಅ ಡೇ ಪರವಾಗಿಲ್ಲ. ಸೊ ಸ್ಟೊಮಕ್ ಪೇನ್ಸು, ತುಂಬ ನಿಮಗೆ ಲೋವರ್ ಸ್ಟೊಮಕ್ ಪೇನು ಎಲ್ಲ ಇದ್ರೆ ಆ್ಯಂಡ್ ಸಿವಿಯರ್ ಸ್ಪಾಟಿಂಗ್ಸ್ ಎಲ್ಲ ಕಾಣಿಸ್ತಿದ್ರೆ ಒಂದ್ಸತಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೇದು. ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳಿದ್ದೀರಾ, ದಂಟಿನ ಸೊಪ್ಪು ತಿನ್ನೋದು ಒಳ್ಳೇದಾ 7th month ಪ್ರೆಗ್ನೆನ್ಸಿಯಲ್ಲಿ ಅಂತ. ಸೊಪ್ಪು ಒಳ್ಳೇದೇ, ಬಟ್ ಕೆಲವೊಬ್ರು ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಕನ್ಸ್ಯೂಮ್ ಮಾಡಿದ್ದೀನಿ ಸೊಪ್ಪು. ಏನೋ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತುಂಬ ಒಳ್ಳೆಯದು. ನೀವು ತಿಂದರೆ ಎಲ್ಲಾನು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ನಿ, ಅದ್ರ ಜೊತೆಗೆ ಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಪ್ರೋಟೀನು ಸೇರುತ್ತೆ. ಸೊ ದಂಟಿನ ಸೊಪ್ಪು ತಿನ್ಬೋದು. ಪಾಲಕ್ ಸೊಪ್ಪು ಹೆಚ್ಚಾಗಿ ತಿನ್ನಬೇಕು. ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ನಾನು ಅಷ್ಟಾಗಿ ತಿಂದಿಲ್ಲ. ಪಾಲಕ್ ಸೊಪ್ಪಲ್ಲಿ ಪಪ್ಪು ಏನೇನೋ ಮಾಡ್ಕೊಂಡು ತಿನ್ನಿ. ಸೊ ಅದು ಕೂಡ ಒಳ್ಳೆಯದು. ಮ್ಯಾಮ್, ಐ ಆಮ್ ಹ್ಯಾವಿಂಗ್ irregular sac, so how to improve for regular sac? When sonography is done, a little bit brown discharge will go. And today is my 7th week and 2 days finished. Please reply for it. I am waiting. Please consult doctor. Don't worry. ಬ್ರೌನ್ ಡಿಸ್ಚಾರ್ಜ್ ಎಲ್ಲ ಆಗೋದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಇಂದನೂ ಇರುತ್ತೆ. ಸ್ವಲ್ಪ ಆದರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಜೆಷನ್ಸ್ನ ತಗೊಳ್ಳಿ, ಹೇಗೆ ನಿಮ್ಮ ಸ್ಯಾಕ್ನ ಇಂಪ್ರೂವ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ನಾನು ಆಲ್ರೆಡಿ ಈ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಪ್ರೆಗ್ನೆನ್ಸಿ ಎಷ್ಟು ದಿನಕ್ಕೆ ಪಾಸಿಟಿವ್ ಬಂತು ಅಂತ. 1 weekಗೆ. ಸೊಂಟ ನೋವು ಇದೆ ಸಿಸ್, ಇದು ಏನು ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗೋದಿಲ್ವಾ ಅಂತ ಕೇಳಿದ್ದಾರೆ. ಸೊ ಸೊಂಟ ನೋವು ಸಿವಿಯರ್ ಆಗಿ ಸೊಂಟ ನೋವು ಇದ್ರೆ ತಡಿಯಕ್ಕೆ ಆಗ್ತಿಲ್ಲ, ಕೆಳಗಡೆ ಹೊಟ್ಟೆ ನೋವು, ಸೊಂಟ ನೋವು ಇದೆ ಅಂತ ಹೇಳಿದ್ರೆ ಒಂದ್ಸತಿ ನೀವು ಯಾವ ಡಾಕ್ಟರ್ಗೆ ತೋರಿಸ್ತಿದ್ದೀರಾ ಆ ಡಾಕ್ಟರ್ನ
ಒಂದ್ಸತಿ ಸಜೆಷನ್ ಕೇಳಿ. ಬಟ್ ಸೊಂಟ ನೋವು ಅವಾಗ ಬರುತ್ತೆ. ಸ್ವಲ್ಪ ಬಂದು ನೀವು ಸ್ಲೀಪಿಂಗ್ ಪೊಸಿಷನ್ಸ್ ಚೇಂಜ್ ಮಾಡಿದವಾಗ ಸೊಂಟ ನೋವಾಗಿರ್ಲಿ ಹೊಟ್ಟೆ ನೋವಾಗಿರ್ಲಿ ಹೋಯ್ತು ಅಂತ ಹೇಳಿದ್ರೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಅಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತಾರೆ ಡಾಕ್ಟರ್, ಅದರ ರೆಗ್ಯುಲರ್ ಆಗಿ ಮಿಸ್ ಮಾಡದೆ ಕನ್ಸ್ಯೂಮ್ ಮಾಡಿ. ಅಂಡ್ ಹಾಟ್ ಬ್ಯಾಗ್ಸ್ ಎಲ್ಲ ಇಟ್ಕೋಬಹುದು ಸೊಂಟಕ್ಕೆ. ಹೊಟ್ಟೆ ನಾವು ಬಂದ್ರೆ ಇಟ್ಕೋಬೇಡಿ. ಸೊ ಸೊಂಟಕ್ಕೆ ನಾವು ಬಂದ್ರೆ ಹಾಟ್ ಬ್ಯಾಗ್ಸ್ ಇಟ್ಕೋಬಹುದು, ಕೋಲ್ಡ್ ಬ್ಯಾಗ್ಸ್ ಇಟ್ಕೋಬಹುದು. ಸೊ ಹಾಟ್ ಬ್ಯಾಗ್ಸ್ನ ಪ್ರಿಫರ್ ಮಾಡಿ, ಎರಡನ್ನೂ ಯೂಸ್ ಮಾಡ್ಬೋದು. ನನಗೆ ಇವತ್ತು ಪೀರಿಯಡ್ ಮಿಸ್ ಆಗಿ 7 ಡೇ ಆಯಿತು. ವೈಟ್ ಡಿಸ್ಚಾರ್ಜ್ ಆಗ್ತಿದೆ, ಹೊಟ್ಟೆ ನೋವು ಇದೆ, ಸ್ವಲ್ಪ ಬ್ರೆಸ್ಟ್ ಪೇನ್ ಇದೆ. ಆದರೆ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನೆಗೆಟಿವ್ ಬರ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇನ್ನೂ 1-2 ದಿನ ವೇಟ್ ಮಾಡಿ ಚೆಕ್ ಮಾಡಿ. ಸೊ ಆವಾಗ ಚೆಕ್ ಮಾಡಿದಾಗ ಕೂಡ ಹಾಗೆ ಬಂತು ಅಂದರೆ ಕೆಲವೊಂದ್ಸತಿ ಪ್ರೆಗ್ನೆನ್ಸಿ ಕಿಟ್ಟಲ್ಲೇ ನಿಮ್ಗೆ ಪಾಸಿಟಿವ್ ಬರಬೇಕು ಅಂತ ಏನಿಲ್ಲ. ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಒಂದ್ಸತಿ ಸ್ಕ್ಯಾನ್ ಮಾಡಿಸಿ. ಸ್ಕ್ಯಾನ್ ಮಾಡ್ಸೋಕ್ಕಿಂತ ಮುಂಚೆ ಬೀಟಾ HCG ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ. ಆ ಬ್ಲಡ್ ಟೆಸ್ಟ್ನ ಮಾಡಿಸಿದ್ರೆ ಬ್ಲಡ್ಡಲ್ಲಿ ಕೂಡ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದ್ಸತಿ ಪ್ರೆಗ್ನೆನ್ಸಿ ಕಿಟ್ ಪ್ರಾಬ್ಲಮ್ ಇರುತ್ತೆ. ಯಾವ್ದನು ಇವಾಗ ಐಕ್ಯಾನ್ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಪ್ರೆಗಾನ್ಯೂಸ್ ತಗೊಳ್ಳಿ. ಸೊ 2-3 ತರ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಟೆಸ್ಟ್ ಮಾಡಿ ನೋಡಿ, ಎಲ್ಲದರಲ್ಲೂ ಹಾಗೆ ಬರ್ತಿದೆ ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮತ್ತೆ FHR ಎಷ್ಟು ಅಂತ ಕೇಳಿದಿರಾ. FHR ವೇರಿ ಆಗುತ್ತೆ, ಒಂದೇ ತರ FHR ಇರೋದಿಲ್ಲ. ಫಸ್ಟ್ ಬೇಬಿನ ಇದು ಆರ್ ಸೆಕೆಂಡ್ ಬೇಬಿನ ಅಂತ ಕೇಳಿದಿರಾ. ನನ್ನ ಮದುವೆ ಆಗಿ ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿಲ್ಲ. ಇದು ನನ್ನ ಫಸ್ಟ್ ಬೇಬಿ. ಮಾರ್ನಿಂಗ್ ಸಿಕ್ನೆಸ್ ಹೇಗಿತ್ತು ನಿಮಗೆ ಅಂತ ಕೇಳಿದಿರಾ. ಮಾರ್ನಿಂಗ್ ಸಿಕ್ನೆಸ್ ನನಗೆ ಅಷ್ಟಾಗಿ ಇರಲಿಲ್ಲ, ನಾನು ಆರಾಮಾಗೇ ಇದ್ದೆ. ಅಷ್ಟಾಗಿ ವಾಮಿಟ್, ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಇರಲಿಲ್ಲ. ನನ್ನ ಪ್ರೆಗ್ನೆನ್ಸಿ ಫಸ್ಟ್ 3 ಮಂತ್ಸ್ ಎಲ್ಲ ಆರಾಮಾಗಿ ಆಯಿತು. ಸೊ ಮತ್ತೆ ಇನ್ನೊಬ್ರು ಕೇಳಿದಿರಾ ಹೊಸಕೋಟೆ ಓಮ್ ಹಾಸ್ಪಿಟಲ್ ರೂಲ್ಸ್ ಅಂಡ್ ಬಿಲ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಶೋರ್, ಖಂಡಿತ ಮಾಡ್ತೀನಿ. ನನ್ನ ಕಂಪ್ಲೀಟ್ ಡೆಲಿವರಿ ಎಲ್ಲ ಮುಗ್ದಿದ್ದಾದ್ಮೇಲೆ ಸೊ ಪ್ಯಾಕೇಜಸ್ ಆಗಿರ್ಬೋದು ಅಥವಾ ನನಗೆ ಎಷ್ಟು ಬಿಲ್ ಆಯಿತು ಡೆಲಿವರಿ ಆಗೋಷ್ಟೊತ್ತಿಗೆ ಅಂತಲೂ ನಾನು ಒಂದು ವಿಡಿಯೋ ಮಾಡಿ ಖಂಡಿತ ನಿಮಗೆ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿಮಗೆ NT ಸ್ಕ್ಯಾನ್ 12 ವೀಕ್ಸಲ್ಲಿ ಮಾಡಿದ್ರಾ ಅಂತ. ಯೂಶಲಿ NT ಸ್ಕ್ಯಾನ್ 11 to 13th ವೀಕಲ್ಲಿ ಮಾಡ್ತಾರೆ. ಬಟ್ ನಂದು ಅದು ಮಿಸ್ ಆಗಿದ್ದ ಕಾರಣ 13th ವೀಕ್ ಆದಮೇಲೆ NT ಸ್ಕ್ಯಾನ್ ಹೇಳಿದ್ರು. ಸೊ ಒಂದು ಸ್ವಲ್ಪ ದಿನಗಳು 1 or 2 ವೀಕ್ ಕಂಪ್ಲೀಟ್ ಆಗೋಗಿತ್ತು. ಸೊ ಹಾಗಾಗಿ ನಾನು NT ಸ್ಕ್ಯಾನ್ ಜೊತೆಗೆ ಡಬಲ್ ಮಾರ್ಕರು ಮಾಡಿಸಿಲ್ಲ. ಆ ಟೈಮ್ ಪೀರಿಯಡ್ ಆಗೋದ್ರಿಂದ ನಾನು ಕ್ವಾಡ್ರಪಲ್ ಟೆಸ್ಟ್ ಮಾಡಿಸ್ದೆ. ಅದು ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಆಗಿದೆ. ಆ್ಯಂಡ್ ಎಲ್ಲರೂ ಮೋಸ್ಟ್ ತುಂಬ ಸತಿ ಕೇಳಿರೋ ಕ್ವಶನ್ ಇದು. ಎಷ್ಟು ಮಂತ್ ಇವಾಗ ನನಗೆ ಅಂತ ಹೇಳ್ಬಿಟ್ಟು. ಸಾರಿ, ಎಷ್ಟೊಂದು ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ, ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡಿಲ್ಲ. ಸಾರಿ ಫಾರ್ ದ್ಯಾಟ್. ನನಗೆ ಬೇಜಾರು ಅನ್ಸುತ್ತೆ. ಕಮೆಂಟಲ್ಲಿ ಬೇಗ ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ನಾನು ವಿಡಿಯೋ ಮಾಡೋದು ಡಿಲೇ ಆಗೋಯ್ತು. ಸೊ ನನಗೆ 8th ಮಂತ್ ಕಂಪ್ಲೀಟ್ ಆಗಿ 9th ಮಂತ್ಗೆ ಬಿದ್ದಿದೆ. ಆ್ಯಂಡ್ ನಿಮಗೆ ಯಾವಾಗ ಲಾಸ್ಟ್ ಪೀರಿಯಡ್ ಡೇಟ್ ಬಂದಿದ್ದು ಅಂತ ಯಾರೋ ಒಬ್ರು ಕ್ವಶನ್ ಕೇಳಿದ್ದಾರೆ. ನನ್ನ ಲಾಸ್ಟ್ ಪೀರಿಯಡ್ ಆಗಿದ್ದು ಮಾರ್ಚ್ 20th. ಸೊ ಮಾರ್ಚ್ 30th ಇಂದ ನನ್ನ ಫರ್ಟಿಲೈಸೇಷನ್ ಆಗಿ ಕೌಂಟ್ ಸ್ಟಾರ್ಟ್ ಆಗಿರೋ ಡೇಟ್. ಸೊ LMP ಬಂದ್ಬಿಟ್ಟು ಮಾರ್ಚ್ 30th. ಸೊ ಇನ್ನು ನಾನು ಏಜ್ ಎಲ್ಲ ಕೇಳಿದ್ದಾರೆ. ಸೊ ನಾನು ಮುಂದೆ ಹೋಗ್ತಾ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ಇನ್ನು ಯಾವ್ದನ ಕ್ವಶನ್ಸ್ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಆಗಿರ್ಬೋದು, ಬೇರೆ ಕ್ವಶನ್ಸ್ ಏನು ನೀವು ನನಗೆ ಕೇಳಬೇಕು ಅಂತ ಅನ್ಸಿದ್ರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇನ್ನು ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ, vlogger.priyadashni_mahesh. ಸೊ ಮೇಲೆ ಡಿಸ್ಪ್ಲೇ ಮಾಡ್ತಿರ್ತೀನಿ, ನೀವು ನನಗೆ ಮೆಸೇಜ್ ಮಾಡ್ಬೋದು. ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು, ಇಲ್ಲ ಕಮ್ಯುನಿಟಿ ಗೈಡ್ಲೈನಲ್ಲೂ ಒಂದು ಮೆಸೇಜ್ ಪಾಸ್ ಮಾಡ್ತೀನಿ, ಒಂದು ಪೋಸ್ಟ್ ಹಾಕ್ತೀನಿ Q&A ಸೆಷನ್ಗೆ ಅಂತ. ನೆಕ್ಸ್ಟ್ Q&A ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಮೆಸೇಜಸ್ನ ಪೋಸ್ಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.